ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಏನು ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಮೇಡಮ್? ಇವಾಗ ದುರೇಂದರ್ 2 ದ ರಿವೆಂಜ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬಾ ರಿವ್ಯೂಸ್ ಬರ್ತಾ ಇದೆ ಇನ್ಫ್ಯಾಕ್ಟ್, ಆ್ಯಂಡ್ ಎಲ್ಲ ಥರ ಮಿಕ್ಸ್ಡ್ ರಿವ್ಯೂಸ್ ಇದೆ. ಸೊ ನಾವು ಮೂವಿ ವಾಚ್ ಮಾಡೋಣ ಅಂತ ಹೋಗ್ತೀವಿ. ಮಿಕ್ಸ್ಡ್ ಅಲ್ಲ, ಒನ್ ಸೈಡ್ ರಿವ್ಯೂಸ್ ಇದೆ. ಸಖತ್ತಾಗಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಪಾರ್ಟ್ ನೋಡಿದ್ವಿ, ಆ ಪಿಕ್ಚರ್ ಸೂಪರ್ ಆಗಿತ್ತು. ಫಸ್ಟ್ ಪಾರ್ಟ್ ಅಂತೂ ಬೊಂಬಾಟ್ ಆಗಿತ್ತು, ಎಲ್ಲ ಸೂಪರ್ ಆಗಿತ್ತು. ಈಗ ನೋಡಬೇಕು, ಸೆಕೆಂಡ್ ಪಾರ್ಟ್ ನೋಡಬೇಕು. ದೇಶದ ಬಗ್ಗೆ ಇದೆ, ನೋಡೋಣ. ಪಿಕ್ಚರ್ ಹೋದ ನಂತರ ಗೊತ್ತಾಗ್ತದೆ. ಅದ ನಂತರ ನಿಮಗೆಲ್ಲ ರಿವ್ಯೂ ಮಾಡ್ತೀವಿ ಹೇಗಿತ್ತು ಮೂವಿ ಅಂತ. ಯಾಕೆ ಆಡ್ತಾ ಇದೆಯಾ ಪಾಪು? ನಿಂಗೆ ಗೊತ್ತಿಲ್ವಾ? ಯಾರು ನೋವು ಅನ್ಭವಿಸ್ತಾನೋ ಅವನ್ನೇ ಗಂಡಸು ಅಂತಾರೆ. ಹಿಂದೂಸ್ತಾನಿ ಕಾಫಿರ್ನ ತಲೆ ಕಡ್ದು ಮುಷರಫ್ನ ದಸ್ತರ್ಖಾನ್ ಮೇಲೆ ಇಟ್ಟಿದ್ದ ಮೇಜರ್ ಇಕ್ಬಾಲ್, ಖುದಾ ಕಸಮ್, ಈಗ ಮತ್ತೊಬ್ಬ ಹಿಂದೂಸ್ತಾನಿ ತಲೆ ಕಡ್ದು ಮುರೀದ್ನ ಮಿನಾರ್ಗೆ ನೇತ್ ಹಾಕ್ತೀನಿ. ಧೈರ್ಯ, ಶಕ್ತಿ, ಪ್ರತಿಕಾರ. ಧೈರ್ಯ, ಶಕ್ತಿ, ಪ್ರತಿಕಾರ. Ladies and gentlemen, you are still not ready for this. ಪ್ರತಿಕಾರ. ಈಗ ಪಾಕಿಸ್ತಾನದ ಭವಿಷ್ಯ ಈ ಹಿಂದೂಸ್ತಾನಿ ನಿರ್ಧರಿಸ್ತಾನೆ. ಹಾಯ್, ಅಂತೂ ಥಿಯೇಟ್ರ್ ಅಂತ ಬಂದುಬಿಟ್ಟಿದ್ದೀವಿ. ಕೆಲಸನೂ ಮಾತಾಡೋದು. ಆ್ಯಕ್ಚುಲಿ ಮಾಲ್ಸಲ್ಲೆಲ್ಲ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿತ್ತು. ಅದು ವೀಕೆಂಡ್ ಆಗಿರೋದ್ರಿಂದ ಟಿಕೆಟ್ಸ್ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ನಾವು ಥಿಯೇಟರ್ನಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ವಿ. ಕ್ರೌಡ್ ಹೇಗಿದೆ ಅಂದರೆ ಜಾತ್ರೆ ಇದೆ. ಆಲ್ರೆಡಿ ಇವಾಗ ಬಿಟ್ಟಿರೋ ಶೋಸ್ ಹೋಗ್ತಾ ಇದ್ದಾರಲ್ಲ, ಅದೇ ಕ್ರೌಡ್ ಅಬ್ಬರವಾಗಿದೆ. ಇನ್ನು ಇಲ್ಲಿ ನೋಡಿ ಎಷ್ಟು ಜನ ಮೂವಿ ಇದ್ದಾರೆ. ಸೊ ಇಟ್ಸ್ ಟೋಟಲಿ ಪ್ಯಾಕ್. ನೋಡಿ ಸೊ ನಾವು ನೋಡಬೇಕು, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ದುರೇಂದರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ವೆರಿ ಶಾರ್ಟ್ಲಿ ರಿವೀಲ್ ಮಾಡ್ತೀವಿ. ಸೊ ಕನೆಕ್ಟ್ ಆಗಿರಿ, ಸ್ಟೇ ಟ್ಯೂನ್ ಆಗಿರಿ. ಸಿಕ್ಕಾಪಟ್ಟೆ ಕ್ರೌಡು. ನೋಡೋಣ, ಪಿಕ್ಚರ್ ಥಿಯೇಟ್ರ್ ನೋಡಿದಾಗ ಗೊತ್ತಾಗ್ತದೆ. मुझे जानते हो?
ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎಸ್ ಬೋ ಸ್ಟುಡಿಯೋಸ್. ಸೊ ಇವತ್ತು ನಾವು ಒಂದು ವಿಶೇಷ ಮೂವಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀವಿ. ಸೊ ಯಾವ ಮೂವಿ ಅಂತ ಹೇಳಿದ್ರೆ ಧುರೇಂದರ್. ಎಸ್, ಆದಿತ್ಯ ಧರನ್ ಅವ್ರದ್ದು ಧುರೇಂದರ್ 2 ದ ರಿವೆಂಜ್. ಧುರೇಂದರ್ 1 ನಿಮಗೆ ಗೊತ್ತು, ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಮೂವಿ, ಎಕ್ಸ್ಟ್ರೀಮ್ಲಿ ಸೂಪರ್ ಮಾಸ್ ಆಕ್ಷನ್ ಮತ್ತೆ ಮ್ಯೂಸಿಕ್, ಎವ್ರಿಥಿಂಗ್ ವಾಸ್ ಫ್ಯಾಬ್ಯುಲಸ್. ಸೊ ಇವಾಗ ಬಂದಿರೋ ಧುರೇಂದರ್ 2 ಕೂಡ ಅದಕ್ಕಿಂತ ಇನ್ನು ಹೆಚ್ಚಿನ ಒಂದು ಪ್ರಶಂಸೆ ಪಡ್ಕೊತಾ ಇದೆ. ಆ್ಯಂಡ್ ಮೂವಿ ರಿವ್ಯೂಸು ತುಂಬ ಚೆನ್ನಾಗಿದೆ. ಹಾಗೆ ಕೆಲವೊಂದು ಕಡೆ ಡಿಸ್ಲೈಕ್ಸು ಇದೆ, ಲೈಕ್ಸು ಇದೆ. ಬಟ್ ಮೂವಿ ಒಂದು ಫಿಕ್ಷನ್ನ ರಿಯಲ್ ಸ್ಟೋರಿನ ಅಂತ ಕೇಳೋದಾದರೆ ಕೆಲವೊಂದು ಜಾಗದಲ್ಲಿ ತೋರಿಸೋ ಕಡೆ ಫಿಕ್ಷನ್ನ ತೋರಿಸಿದ್ದಾರೆ, ಇನ್ನು ಕೆಲವೊಂದು ಕಡೆ ರಿಯಲ್ ಬೇಸ್ಡ್ ಸ್ಟೋರಿನ ಇಟ್ಕೊಂಡು ಆ ಒಂದು ಶೂಟ್ಸ್ನ ಮಾಡಿದ್ದಾರೆ. ಸೊ ತುಂಬ ಹೆಚ್ಚಿಗೆ ಇಷ್ಟ ಆಗಿದ್ದು ಮಧು ಅವ್ರಿಗೆ. ಸೊ ಮಧು ಹೇಳ್ತಾರೆ ಹೇಗಿದೆ ಅಂತ ಹೇಳಿ. ಫಸ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಭಾರತ್ ಮಾತಾ ಕಿ ಜೈ. ಆ್ಯಕ್ಚುಲಿ ಇದು ಬಂದು ಮೂವಿ ಅಲ್ಲ, ಇದು ದೇಶದ ಬಗ್ಗೆ ಏನು ನಡೀತಾ ಇದೆ ಏನಿಲ್ಲ ಅಂದ್ಬಿಟ್ಟು ಕೆಲವೊಂದು ಘಟನೆಗಳು ಏನಾಗಿದಾವೆ ಅದರ ಆಧಾರಿತ ಮೂವಿ ಇದು. ನೋಡ್ಬೇನೆ ಯಾಕೆ ಮಾಡಿದರು, ಮತ್ತು ಟೆರರಿಸಮ್ ಎಲ್ಲಿಂದ ಇದಾಗ್ತಾ ಇದೆ, ಪ್ರತಿ ಒಂದು ನೀವು ಪಿಕ್ಚರ್ದಲ್ಲಿ ಹೆಂಗೆ ತೋರಿಸಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದಾರಲ್ಲ, ಮೂವೀಸು ನೋಡಲೇಬೇಕು. ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಬ್ಬರು ಮೊಬೈಲ್ದಲ್ಲಿ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲ್ದಲ್ಲಿ ನೋಡ್ತಾ ಇದ್ದಾರೆ. ಧುರೇಂದರ್ ಮೂವಿ ನಾನು ಎಷ್ಟು ಜನಕ್ಕೆ ಕೇಳ್ತಾ ಇರ್ತೀನಿ, ಮೊಬೈಲ್ದಲ್ಲಿ ನೋಡಿದ್ದೀನಿ ಅಂತಾರೆ. ಬಟ್ ಆ್ಯಕ್ಚುಲಿ ನಾನು ಇಂಥ ಮೂವೀಸ್ಗೆ ದಯಮಾಡಿ ಮೊಬೈಲ್ದಲ್ಲಿ ನೋಡೋಕೆ ಹೋಗಬೇಡಿ. ಯಾಕಂದರೆ ನಮ್ಮ ಈ ಒಂದು ಮೂವಿ ಇಷ್ಟೊಂದು ಸ್ಟ್ರಗಲ್ ಇದೆ ಅಂದರೆ ಈ ಮೂವಿಯಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ತೋರಿಸಿದ್ದಾರೆ, ದೇಶದ ಬಗ್ಗೆ ತೋರಿಸಿದ್ದಾರೆ, ಮತ್ತು ಬೇರೆಯವರು ಏನೋ ಹೇಳ್ತಾರೆ ರಾಜಕೀಯ ಪಾಲಿಸಿ ಬೇಡ, ನಮ್ಮ ಇಂಡಿಯಾದಲ್ಲಿ ಏನಾಯಿತು ಏನಿಲ್ಲ ಅಂದ್ಬಿಟ್ಟು. ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರಿಗೂ ಏನಂತ ಇದ್ದೀನಿ, ಹೋಗ್ಬಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿ ನೋಡಿ, ಹೈಲೈಟ್ಸ್ ನಿಮಗೆ ಅಲ್ಲೇ ಗೊತ್ತಾಗ್ತದೆ. ಯಾಕಂದ್ರೆ ಮೂವಿದಲ್ಲಿ ನಿಮಗೆ ಮೊಬೈಲ್ದಲ್ಲಿ ಇಟ್ಕೊಂಡು ನೋಡಿದ್ರೆ ಏನೂ ಗೊತ್ತಾಗಲ್ಲ. ಮ್ಯೂಸಿಕ್ ಯಾಕಂದ್ರೆ ಕಂಪ್ಲೀಟ್ಲಿ ನಿಮ್ಮ ಮೈಂಡ್ ಎಲ್ಲಿರ್ಬೇಕಂದ್ರೆ ಥಾಟ್ ಅಲ್ಲೇ ಇರಬೇಕು. ಹಂಗಾಗಿ ಅವಾಗಲೇ ನಿಮಗೆ ಅರಿವು ಆಗ್ತದೆ ಈ ಪಿಕ್ಚರ್ದು. ಬೇರೆ ಪಿಕ್ಚರ್ ನೋಡ್ತೀರಾ, ಕಾಮಿಡಿ ಕಂಟೆಂಟ್ಸ್ ನೋಡ್ತೀರಾ, ರೊಮ್ಯಾನ್ಸ್ ಮೂವಿ ಅವೆಲ್ಲ ನೀವು ನೋಡ್ಕೊಳ್ಳಿ ಮೊಬೈಲು. ಇದು ಬಂದು ದೇಶಕ್ಕೆ ಸಂಬಂಧಪಟ್ಟಿದ್ದ ಮೂವಿ ಇದು, ಓಕೆನಾ. ಅವ್ರು ಇಷ್ಟು ರಿಸ್ಕ್ ತೊಗೊಂಡ್ಬಿಟ್ಟು ಮೂವಿ ಮಾಡಿದಾಗ ನಾವು ಅಷ್ಟೇ ರಿಸ್ಕ್ ತೊಗೊಂಡ್ಬಿಟ್ಟು ಥಿಯೇಟ್ರ್ ಹೋಗ್ಬಿಟ್ಟು ನೋಡಲೇಬೇಕು. ಎಸ್. ಆ್ಯಂಡ್ ಆ್ಯಕ್ಷನಿಗೆ ಹೇಳಕ್ಕೆ ಬಂದರೆ ಆ್ಯಕ್ಷನ್ ಅಂತೂ ಎಂಟೈರ್ ಮೂವಿಲೇ ಆ್ಯಕ್ಷನ್ ಪ್ಲೇ ಆಗುತ್ತೆ. ಸೊ ಅದ್ರ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾನೇ ಹೈಲೈಟ್ ಆಗುತ್ತೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ DJ ಮ್ಯೂಸಿಕ್ ಹೆಂಗಿದೆ ಅಂದರೆ ಪ್ರತಿ ಕ್ಷಣ ಎಲ್ಲೂ ಬೋರ್ ಆಗಲ್ಲ. ಆ ಮ್ಯೂಸಿಕ್ ಬರ್ತಾ ಇದ್ರೆ ಮನಸ್ಸಿಗೆ ಉತ್ಸವ ಜಾಸ್ತಿ ಆಗ್ತಾ ಇರ್ತದೆ. ಆ್ಯಂಡ್ ಸಂಜಯ್ ದತ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು. ಸೊ ಅವರು ಒಂದು ಕಾಪ್ ಆಗಿ ತುಂಬ ಚೆನ್ನಾಗಿ SP ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೇಳಲೇಬೇಕು, ಮಾಧವನ್ ಅವ್ರ ಕ್ಯಾರೆಕ್ಟರ್ ಅಂತೂ ಎಕ್ಸ್ಟ್ರೀಮ್ಲಿ ತೂಕ ಇರೋಂಥ ಕ್ಯಾರೆಕ್ಟರ್. ಹಿ ಹಸ್ ಪ್ಲೇಡ್ ಇಸ್ ರೋಲ್ ದ ಬೆಸ್ಟ್, ಫ್ಯಾಬ್ಯುಲಸ್. ಒಂದು ಸೀನಲ್ಲಂತೂ ಗೂಸ್ ಬಂಪ್ಸ್ ಬರುತ್ತೆ. ಅದು ನೆಕ್ ಮೂಮೆಂಟ್ ಅಲ್ಲಿ ಶೂಟ್ ಮಾಡೋವಾಗ ಇದು ಕೇಳಲೇಬೇಕಾಗಿತ್ತು, ನಾನು ಇದನ್ನ ಕೇಳಬೇಕಾಗಿತ್ತು ಅನ್ನೋ ಕ್ಯೂರಿಯಾಸಿಟಿ ಹೇಳ್ತಾರೆ. ಆ ಕ್ಯೂರಿಯಾಸಿಟಿ ಏನಂತ ನಾವು ಹೇಳಲ್ಲ, ನೀವು ಥಿಯೇಟ್ರಿಗೆ ಹೋಗಿ ವಾಚ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು. ಅಲ್ಲಿದೆ ಒಂದು ಥ್ರಿಲ್ಲಿಂಗ್ ಎಫೆಕ್ಟ್. ಆ್ಯಕ್ಚುಲಿ ಆ ಒಂದು ಸಿಚುವೇಶನಲ್ಲಿ ಆಡಿಯನ್ಸ್ನ ಹೆಂಗೆ ಕೂಡಿಸುತ್ತೆ ಅನ್ನೋ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ಸೊ ಎಂಟೈರ್ ಧುರೇಂದರ್ ಮೂವೀಸ್ ವೆಲ್ ಪ್ಲೇಡ್, ವೆಲ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆ್ಯಂಡ್ ರಣಬೀರ್ ಅವ್ರ ಬಗ್ಗೆ ಹೇಳಲೇಬೇಕು, ಆ್ಯಕ್ಟಿಂಗನ್ನು ತುಂಬ ಚೆನ್ನಾಗಿ ಒಂದು ಆಳದಲ್ಲಿ ಎಫೆಕ್ಟ್ ಕೊಡೋ ಅಂಥ ಮೂವಿನ ಕೊಟ್ಟಿದ್ದಾರೆ. ಹೀರೋಯಿನು ಅಷ್ಟೇ ತುಂಬ ಚೆನ್ನಾಗಿ ಸಾರಾ ಅರ್ಜುನ್ ಅವರು ಮಾಡಿದ್ದಾರೆ. ಸೊ ಮ್ಯೂಸಿಕ್ಗೆ ಬಂದಾಗಲೂ ಮ್ಯೂಸಿಕ್ ಇಸ್ ವೆರಿ ಕಿಕ್ಕಿ, ಸೌಂಡು ನಮಗೆ ಆಕರ್ಷಣೆ ಮಾಡಿ ತುಂಬಾ ಕೂಡಿಸುತ್ತೆ. ವೆರಿ ನೈಸ್. ಎಂಟೈರ್ ಕ್ರೂ, ಎಂಟೈರ್ ಟೀಮ್ ಫ್ಯಾಬ್ಯುಲಸ್. ಎಂಟೈರ್ ಟೀಮ್ ಸೂಪರ್. ಇದರಿಂದ ಯಾರ್ಯಾರು ಇದ್ದಾರೋ ಪ್ರತಿಯೊಬ್ಬರಿಗೆ ಸೂಪರ್ ಹೇಳ್ಬೋದು. ಯಾಕಂದರೆ ಮೂವಿ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಫಸ್ಟ್ ಪಾರ್ಟು ಸೂಪರ್ ಆಗಿದೆ. ಫಸ್ಟ್ ಪಾರ್ಟಲ್ಲಿ ಡ್ಯಾನ್ಸು, ಸಾಂಗ್ಸು, ಮ್ಯೂಸಿಕ್ ಎಲ್ಲ. ಸೆಕೆಂಡ್ ಪಾರ್ಟು ಓನ್ಲಿ ಸಬ್ಜೆಕ್ಟ್, ಓನ್ಲಿ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಅಂದ್ಬಿಟ್ಟು ಏನು ನಡೆದಿದೆ ನಮ್ಮ ದೇಶದಲ್ಲಿ ಏನು ನಡೆದಿದೆ ಅದು ತುಂಬ ನೀಟಾಗಿ ಕ್ಲಿಯರಾಗಿ ತೋರಿಸಿದ್ದಾರೆ. ಬಟ್ ಏನಿದು ಫೇಕ್ ಅಲ್ಲ, ಇವು ಕೆಲವೊಂದು ನಡೆದಿದ್ದ ಘಟನೆಗಳನ್ನೇ ತೋರಿಸಿದ್ದಾರೆ. ಬಟ್ ಏನಂದರೆ ಈ ಪಿಕ್ಚರ್ ಅಂದಾಗ ಪ್ರತಿಯೊಂದನ್ನು ಏನಂದರೆ ಇಷ್ಟಿದ್ದ ಇಷ್ಟು ತೋರಿಸಲೇಬೇಕಲ್ಲ, ಇದ್ದಂಗೆ ಮಾಡೋದಿಲ್ಲ. ಹಂಗಾಗಿ ಈ ಪಿಕ್ಚರ್ದಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ತೋರಿಸಲೇಬೇಕಾಗತ್ತೆ ಆನ್ ಸ್ಕ್ರೀನ್. ಸೊ ಹೀರೋ ಯಾಕೆ ಪಾಕಿಸ್ತಾನ್ಗೆ ಹೋಗ್ತಾರೆ, ಹೇಗಿರುತ್ತೆ, ಅವ್ರ ಹೆಸರು ಏನಕ್ಕೆ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಪ್ರತಿಯೊಂದು ಹಿಂಟ್ ಪಿಕ್ಚರ್ದಲ್ಲಿ ಸ್ಟಾರ್ಟಿಂಗು ಕಾಲ್ಪನಿಕನೇ ಹೇಳ್ತಾರೆ. ನಿಜವಾಗ್ಲೂ ಕಾಲ್ಪನಿಕ ಇದು. ಯಾಕಂದ್ರೆ ಇವಾಗ ನಾವು ಯಾರನ್ನ ಏನೋ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಶೂಟ್ ಮಾಡ್ತೀವಿ, ಅವ್ನು ಸತ್ತೋಗ್ಬಿಡ್ತಾನೆ. ಬಟ್ ಮೂವಿದಲ್ಲಿ ಅವ್ನು ತೋರ್ಸಕ್ಕಾಗಲ್ಲ.
ಸ್ವಲ್ಪ ಕಾಲ್ಪನಿಕವಾಗಿ ಸ್ವಲ್ಪ ಜಾಸ್ತಿನೇ ಆಡ್ ತೋರಿಸಿದ್ದಾರೆ. ಆನ್ ಫ್ಲೇವರ್ಸ್ ಮಾಡ್ಲೇಬೇಕಾಗುತ್ತೆ, ಅದು ಸಹಜ. ಮೂವಿ ಅಂದ್ಮೇಲೆ ಅದು ಮಸಾಲ ಇರಲೇಬೇಕು, ಅಂದ್ರೆ ಆ ಮಜಾ ಇರೋದಿಲ್ಲ. ಸೊ ಎಂಟೈರ್ ಮೂವಿ ಸೂಪರ್. ಅಂಡ್ ಇನ್ನ ಒಂದು ಕೆಲವೊಂದು ಸೀನ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ನೋಟ್ ಬ್ಯಾನ್ ವಿಷಯನ ಏನಾಯ್ತು ನಮಗೆ ಲೈಕ್ ಈ ಪ್ರೀವಿಯಸ್ ಇಯರ್ಸ್ ಅಲ್ಲಿ, ಅದನ್ನ ತುಂಬಾ ಒಂದು ನಾಜೂಕಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೊ ಅದರಿಂದ ಏನು ಹಿನ್ನೆಲೆ ಅನ್ನೋದನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾಕಾಯ್ತು ಅನ್ನೋ ಒಂದು ಹಿನ್ನೆಲೆನೂ ಕೊಟ್ಟಿದ್ದಾರೆ. ಸೊ ಅದು ನಮ್ಮ ಬಾಯಲ್ಲಿ ಕೇಳೋದಕ್ಕಿಂತ ನೀವು ಥಿಯೇಟ್ರಿಗೆ ಹೋಗಿ ಆ ಮೂವಿನ ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಯಾಕೆ ಏನು ಅನ್ನೋದು, ಹೌದು ಹಿಂದೆ ಆಗಿತ್ತು ಅದನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ. ಸೊ ಕೈಂಡ್ಲಿ ವಾಚ್ ದುರೇಂದರ್ ಮೂವಿ, ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ. ಆ್ಯಂಡ್ ಎಂಟೈರ್ ಟೀಮ್ ಇಸ್ ವಿನ್ ಆಗಿದೆ. ನಾವು ಮೂವಿ ನೋಡಿದ್ವಿ ಆ್ಯಂಡ್ ವಿ ಲೈಕ್ ಇಟ್. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ. ಯೂಶಲಿ ಇದು ಬೇಸ್ಡ್ ಪಾಕಿಸ್ತಾನ್ ದೇಶದ ಬಗ್ಗೆ ಇದೆ. ಪಾಕಿಸ್ತಾನ ಟೆರರಿಸಮ್ ಹೆಂಗಿದೆ, ಅಲ್ಲೇ ಹೆಂಗೆ ಏನು ಮಾಡ್ತಾರೆ ಅನ್ನೋ ಅದ್ರ ಬಗ್ಗೆ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದಾರೆ. ನಾವು ತುಂಬ ರೀಲ್ಸ್ ನೋಡ್ತಾ ಇದ್ದೀನಿ, ಪಾಕಿಸ್ತಾನ ಹಂಗೆ, ಪಾಕಿಸ್ತಾನ ಹಿಂಗೆ, ಆ ಜನರಿಗೆ ಒಳ್ಳೆ ಪಾಠ, ಒಳ್ಳೆ ಬುದ್ಧಿ ಕಳ್ಸೋಕೆ ಇದೆ. ಆ್ಯಕ್ಚುಲಿ ಈ ಪಿಕ್ಚರ್ ಆದಿತ್ಯ ದರ್ ಏನೋ ಡೈರೆಕ್ಟರ್ ಇದ್ದಾರೆ ಗೊತ್ತಾ, ಅವ್ರು ಆ್ಯಕ್ಚುಲಿ ಪಾಕಿಸ್ತಾನ ಜನರಿಗೆ ಮನವರಿಕೆ ಆಗಬೇಕು. ಆ ಜನರಿಗೆ ಏನು, ಯಾಕೆ ಇದು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಪಾಕಿಸ್ತಾನ ಯಾಕೆ ಹಿಂದೇಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಟೆರರಿಸಮ್ ಜಾಸ್ತಿ ಇದೆ, ಅಲ್ಲಿ ರಾಜಕೀಯ ನಾಯಕರು ಏನು ಮಾಡ್ತಾ ಇದ್ದಾರೆ, ಈ ಮಾಮೂಲಿ ಜನರು ಏನಿದಾರಲ್ಲ ಪಾಪ ಅವ್ರಿಗೆ ಏನು ಗೊತ್ತಿಲ್ಲದಂಗೆ ಇವರು ಅವ್ರ ಹೆಸರು ಮಾಡ್ಕೊಳ್ಳಿಕ್ಕೆ, ಅವ್ರ ದುಡ್ಡು ಮಾಡ್ಕೊಳ್ಳಿಕ್ಕೆ ಈ ದೇಶನ ಇದು ಮಾಡ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೋಬೇಕು ಅಂದ್ಬಿಟ್ಟೆ ಆದಿತ್ಯದಲ್ಲಿ ಈ ಪಿಕ್ಚರ್. ಹಿಂದೆ ಏನು ಟೆರರಿಸಂ ಇತ್ತು ಅದೆಲ್ಲ ಇವಾಗಿಲ್ಲ, ಆಲ್ಮೋಸ್ಟ್ ಎಲ್ಲಾನು ಶಟ್ ಡೌನ್ ಆಗಿದೆ. ಸಾರ್ತಾ ಇದ್ದೀವಿ, ಅದರೊಂದು ಹಿನ್ನೆಲೆ ಇಟ್ಕೊಂಡು ನಾವು ಬೆಳೆಯೋಣ ಅನ್ನೋ ಕಡೆಗೆ ಹೇಳಕ್ ಹೊರಟಿದ್ದಾರೆ ಹೊರತು ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ತೋರ್ಸೋದಿಕ್ಕೆ, ಆದ್ರೂ ಒಂದು ಎನಿಮಿ ವೈಸ್ ಇಂದ ನೋಡೋದಿಕ್ಕೆ ಅಲ್ಲ, ಒಂದು ಪ್ರೇಮನ ಸಾರೋದಿಕ್ಕೆ, ಒಂದು ಸ್ನೇಹತ್ವನ ಬೆಳೆಸ್ಕೊಳ್ಳೋದಿಕ್ಕೆ ಈ ಒಂದು ಮೂವಿನ ಮೆಸೇಜ್ ಆಗಿ ಕೊಟ್ಟಿದ್ದಾರೆ. ಹಿಂದೆ ಮಾಡಿದ ತಪ್ಪನ್ನ ಮಾಡದೆ ಮನವರಿಕೆ ಮಾಡಿಕೊಂಡು ಎಲ್ಲರೂ ಸಹ ಬಾಳ್ವೆಯಿಂದ ಇರೋಣ ಅನ್ನೋ ಮೆಸೇಜನ್ನ ಇದರಲ್ಲಿ ಲೈಕ್ ಒಂದು ಆಕ್ಷನ್ನು, ಒಂದು ಥ್ರಿಲ್ಲಿಂಗು, ಒಂದು ಕಾನ್ಸೆಪ್ಟ್ ಸ್ಟೋರಿ ಟೆಲ್ಲಿಂಗ್ ಆಗಿ ಹೇಳಿದ್ದಾರೆ ಅಷ್ಟೇನೆ. ನೋಡಿ, ಈ ಪಿಕ್ಚರ್ದಲ್ಲಿ ಪ್ರಜೆಗಳಿಗೆ ಏನೂ ತೊಂದರೆ ಮಾಡಲ್ಲ. ಓನ್ಲಿ ಈ ಪಿಕ್ಚರ್ದಲ್ಲಿ ಟಾರ್ಗೆಟ್ ಏನಂದ್ರೆ ಅಲ್ಲಿ ಇರುವಂಥ ಕಳ್ಳರಿಗೆ, ಅಲ್ಲಿರುವಂಥ ಟೆರರಿಸಮ್ಗೆ, ಅಲ್ಲಿರುವಂಥ ಪಾಲಿಟಿಷಿಯನ್ಸ್ಗೆ ಬುದ್ಧಿ ಹೇಳಕ್ಕೆ ಮಾತ್ರ ಇದು ಮಾಡಿದ್ದಾರೆ ವಿನಃ ಪಿಕ್ಚರ್ ಅಲ್ಲಿ ಪಾಕಿಸ್ತಾನ ಜನರು ಹಿಂಗೆ, ಪಾಕಿಸ್ತಾನ ಇಲ್ಲ, ಅವರು ನಾವೆಲ್ಲ ಒಂದೇ, ನಾವೆಲ್ಲ ಒಂದು ಮನುಷ್ಯರು. ಅರ್ಥ ಆಯ್ತಲ್ಲ? ಇದನ್ನ ಥಿಂಕ್ ಮಾಡ್ಕೊಂಡ್ಬಿಟ್ಟು ಜೀವನ ಸಾಗಿಸ್ಬೇಕು. ನಾವೆಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ದೇಶ ಚೆನ್ನಾಗಿರ್ತದೆ, ಪ್ರಪಂಚ ಚೆನ್ನಾಗಿರ್ತದೆ, ಸ್ನೇಹಮಯವಾಗಿರುತ್ತೆ ಅಂತ ಹೇಳ್ತಾ ದುರೇಂದ್ರ ಮೂವಿನ ಖಂಡಿತ ನೋಡಿ, ಅದನ್ನು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಸ್ಟೇ ಕನೆಕ್ಟೆಡ್. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.